ನಮಸ್ತೆ. ಅನೇಕ ವರ್ಷಗಳ ಹಿಂದೆ ಮೈಸೂರಿನ ಸಂಘಸ್ಥಾನದ ಒಳಗಡೆ ನಾವೆಲ್ಲರೂ ಕೂಡ ಆಟ ಆಡ್ತಾ ಇದ್ವಿ. ಆ ಆಟದ ಹೆಸರು ಗದ್ದಿ ಕಿಸ್ಕಾ ಹೇ ಅಂತೇಳಿ. ಆಗ ನಮ್ಮ ಮುಖ್ಯ ಶಿಕ್ಷಕರು ಒಂದು ಘೋಷಣೆಯನ್ನು ಹಾಕಿಸ್ತಿದ್ರು. ಅಂಬಾ ಭವಾನಿ ವೀರ ಶಿವಾಜಿ ಅಂತೇಳಿ. ನಾವೆಲ್ಲ ಅವರು ಅಂಬಾ ಭವಾನಿ ಅಂತ ಹೇಳ್ತಿದ್ರು, ನಾವೆಲ್ಲ ವೀರ ಶಿವಾಜಿ ಅಂತೇಳಿ ಒಂದು ಸ್ನಾನವನ್ನು ಮಾಡಿದ್ವಿ. ಅದಕ್ಕೋಸ್ಕರ ಹೊಡೆದಾಡ್ತಾ ಇದ್ದೀವಿ ಅಂತೇಳಿ. ಏನು ಶಿವಾಜಿ ಮಹಾರಾಜರ ಬಗ್ಗೆ ಅವತ್ತು ನಮ್ಮ ಸಂಘದ ಒಳಗಡೆ ಒಂದು ರೀತಿ ನಮ್ಮೆಲ್ಲರಿಗೂ ಈ ಹೋರಾಟವನ್ನು ಮಾಡಬೇಕು, ಕ್ಷಾತ್ರತೆಯನ್ನು ಮರಿಬೇಕು, ಪರಾಕ್ರಮವನ್ನು ಮರಿಬೇಕು ಅಂತೇಳಿ ಆ ಸಣ್ಣ ವಯಸ್ಸಿನ ಒಳಗಡೆ ನಮಗೆ ಈ ಆಟದ ಮುಖಾಂತರ ರಾಷ್ಟ್ರ ಮತ್ತು ಧರ್ಮದ ರಕ್ಷಣೆಗೆ ಹೇಗೆ ಶಿವಾಜಿ ಪ್ರಯತ್ನ ಮಾಡಿದ್ರು ಅಂತಕ್ಕಂಥದ್ದನ್ನು ತಿಳಿಸಿ ಹೇಳುವಂಥದ್ದು, ಅರ್ಥ ಮಾಡಿಸುವಂಥ ಕೆಲಸವನ್ನು ನಮಗೆ 1979 ಇಸ್ವಿ ಒಳಗಡೆ ಈ ಆಟದ ಮುಖಾಂತರ ತೋರಿಸ್ಕೊಡುವಂಥ ಕೆಲಸ ಮಾಡಿದ್ರು. ಇವತ್ತು ಛತ್ರಪತಿ ಶಿವಾಜಿಯವರ 395ನೇ ಜನ್ಮದಿನ. ಯಾವ ಛತ್ರಪತಿ ಶಿವಾಜಿ ಈ ಭಾರತ ವರ್ಷದಲ್ಲಿ ಜನ್ಮ ತಾಳಿದ್ರು 1630ನೇ ಇವತ್ತಿನ ದಿನ, ಏನು ಆ ಶಿವನೇರಿ ದುರ್ಗದ ಒಳಗಡೆ ಏನು ಶಹಾಜಿ ಮಹಾರಾಜ್ ಮತ್ತು ಜಿಜಾಬಾಯಿಯ ಮಗನಾಗಿ ಹುಟ್ಟಿದ್ರೋ, ಅವರ ಇಡೀ ಬದುಕು ಒಂದು ರೀತಿ ಅನುಕರಣೀಯ, ಒಂದು ಸನಾತನ ಧರ್ಮದ ಮತ್ತು ಒಂದು ಭಾರತ ದೇಶದ ಒಳಗಡೆ ಪ್ರತಿ ಸಂದರ್ಭದಲ್ಲೂ ಅವರನ್ನು ಸ್ಮರಣೆ ಮಾಡಿಕೊಳ್ಳೋ ಅಂಥದ್ದು ಕೂಡ ಆಗ್ತಾ ಇದೆ. ಏನು ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಅವತ್ತು ಸಮರ್ಥ ರಾಮದಾಸರು ಒಂದು ಮಾತನ್ನು ಹೇಳಿದರು. ಸಮರ್ಥ ರಾಮದಾಸರು ಹೇಳಿದರು, ಶಿವಾಜಿ ಏನಾರು ಹುಟ್ಟಲಿಲ್ಲ ಅಂದರೆ ಅವರ ಮಾತಿನಲ್ಲೇ ಕೇಳಬೇಕು ಅಂದರೆ ಕಾಶಿಜಿ ಕಾ ಕಲಾ ಜಾತಿ ಮಥುರಾ ಮಸ್ಜಿದ್ ಹೋತಿ, ಅಗರ್ ಶಿವಾಜಿ ನಾ ಹೋತಿ ಸುನ್ನತ್ ಹೋತಿ ಸಬಕಿ ಅಂತ ಮಾತನ್ನು ಹೇಳಿದರು. ಅಂದರೆ ಅವತ್ತಿನ ಕಾಲಘಟ್ಟದ ಒಳಗಡೆ ಒಂದು ಕಡೆ ಉತ್ತರದ ಒಳಗಡೆ ಮೊಘಲರು, ದಕ್ಷಿಣದ ಒಳಗಡೆ ಆದಿಲ್ ಶಾಹಿ, ಈ ಮಧ್ಯದ ಒಳಗಡೆ ಇಡೀ ದೇಶದ ಒಳಗಡೆ ಈ ಆಕ್ರಮಣಕಾರರು ಭಾರತವನ್ನು ಏನು ಮೊಘಲರ ರೂಪದಲ್ಲಿ ಮತ್ತು ಮುಸಲ್ಮಾನರು ಬೇರೆ ಬೇರೆ ಈ ಒಂದು ನಿರಂತರವಾಗಿ ಈ ದೇಶದ ಮೇಲೆ, ನಮ್ಮೆಲ್ಲ ಆಸ್ತಿಕ ಸಂಗತಿಗಳ ಮೇಲೆ, ನಮ್ಮ ಧರ್ಮದ ಮೇಲೆ, ನಮ್ಮ ದೇವ ಮಂದಿರಗಳ ಮೇಲೆ ಆಕ್ರಮಣ ಮಾಡಿ ಒಂದು ಕಬ್ಜಾ ಮಾಡ್ಕೊಂಡಿದ್ರು. ಅದರ ಮಧ್ಯದಲ್ಲಿ ಅದನ್ನೆಲ್ಲ ತೆಗೆದುಹಾಕುವಂಥ ಒಂದು ಪರಾಕ್ರಮವನ್ನು ಮೆರೆದಂಥದ್ದು ಶಿವಾಜಿ ಮಹಾರಾಜರು. ನಮ್ಮ ದೇಶದ ಒಳಗಡೆ ಇರ್ತಕ್ಕಂಥ ಎಲ್ಲ ಮಹಾರಾಜರ ಹತ್ರನೂ ಕೂಡ ಸಾಮರ್ಥ್ಯ ಇತ್ತು, ಶಕ್ತಿ ಇತ್ತು, ಪರಾಕ್ರಮ ಇತ್ತು. ಆದರೆ ನಮ್ಮ ಹತ್ರ ಏಕತೆ ಇರಲಿಲ್ಲ. ನಾವೆಲ್ಲ ಒಗ್ಗಟ್ಟಾಗಿ ಒಂದು ರಾಷ್ಟ್ರ ಅಂತ ಯೋಚನೆ ಮಾಡಲಿಲ್ಲ. ನಾವೇನಿವತ್ತು ಜಂಬೂ ದ್ವೀಪ, ಭರತ ವರ್ಷ ಅಂತ ಹೇಳ್ತೀವಿ, ಈ ಭಾರತ ಅಂತಕ್ಕಂಥದ್ದು ಒಂದು ದೇಶ ಅನ್ನೋ ಒಂದು ಪರಿಕಲ್ಪನೆ ಒಳಗಡೆ ಯೋಚನೆ ಮಾಡಿದೆ ತಮ್ಮ ರಾಜ್ಯ, ತಮ್ಮ ಕೋಟೆ ಕುತ್ತಳೆಗಳನ್ನು ಮಾತ್ರ ವಿಸ್ತರಣೆ ಮಾಡುವಂಥ ಕೆಲಸವನ್ನು ಮಹಾರಾಜರುಗಳು ಮಾಡಿದ್ರು. ಅದರ ಲಾಭವನ್ನು ಪಡೆದಂಥ ಮೊಘಲರು ಮತ್ತು ಆದಿಲ್ ಶಾಹಿ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾ ಹೋದರು. ಈ ದೇಶದ ಹಿಂದೂಗಳು ಗುಲಾಮರಾಗಿ ಬದುಕುವಂಥ ದುಸ್ತರ ಸ್ಥಿತಿಗೆ ಕೊಂಡೋದ್ರು. ಎಲ್ಲೋ ಅಲ್ಲೊಂದು ಇಲ್ಲೊಂದು ಪರಾಕ್ರಮವನ್ನು ಮರೆಯುವಂಥ ಕೆಲಸವನ್ನು ಮಾಡಿದ್ರು. ದಕ್ಷಿಣದ ಒಳಗಡೆ ಏನು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಅವತ್ತಿನ ದಿನ ಏನು ಕೃಷ್ಣದೇವರಾಯರು ಆ ಗುರುಗಳಾದಂಥ ವಿದ್ಯಾರಣ್ಯ ಮತ್ತು ಹಕ್ಕಬುಕ್ಕರ ಮಾರ್ಗದರ್ಶನದ ಮುಖಾಂತರ
ತಾಯಿ ಭುವನೇಶ್ವರಿಯನ್ನು ಕರ್ನಾಟಕದಲ್ಲಿ ಪ್ರತಿಷ್ಠಾಪನೆ ಮಾಡಿ ಭಾರತದ ಒಳಗಡೆ ಒಂದು ಹಿಂದೂ ರಾಷ್ಟ್ರದ ಪುನರುತ್ಥಾನದ ಕೆಲಸವನ್ನು ಕೃಷ್ಣದೇವರಾಯ ಕಾಲದ ಘಟ್ಟದಲ್ಲಿ ವಿಜಯನಗರ ಸಾಮ್ರಾಜ್ಯದ ಮುಖಾಂತರ ನಡೆದಿತ್ತು. ಅದನಂತರ ಶಿವಾಜಿ ಮಹಾರಾಜರು ಹಿಂದವಿ ಸ್ವರಾಜ್ಯವನ್ನು ಅವರು ಸಣ್ಣ ಮಾವಡಿಗರನ್ನು ಹಿಡ್ಕೊಂಡು, ಮಾವಡಿಗರು ಅಂತಂತಂದರೆ ಇವತ್ತಿನ ನಮ್ಮ ಏನು ಗಿರಿಜನರು ಯಾರೆಲ್ಲರೂ ಇವತ್ತು ಕಾಡು ಮೇಡುಗಳಲ್ಲಿ ವಾಸ ಮಾಡ್ತಾರೆ ಅವರನ್ನೆಲ್ಲ ಜೊತೆ ಮಾಡಿಕೊಂಡು ರಾಷ್ಟ್ರದ ಏನು ನಮ್ಮ ಧರ್ಮ ಮತ್ತು ರಾಷ್ಟ್ರದ ಬಗ್ಗೆ ಅಪಾರ ಒಂದು ಹೋರಾಟದ ಮನಸ್ಥಿತಿಯನ್ನು ಅವರಲ್ಲಿ ತುಂಬಿಕೊಂಡು ಅದನ್ನು ಉದ್ದೀಪನ ಮಾಡಿ ಈ ಮೊಘಲರನ್ನು ಅವರನ್ನು ಸದೆ ಬಡಿಯುವಂಥ ಕೆಲಸವನ್ನು ಮಾಡಿದ್ರು. ಪ್ರತಿಯೊಂದು ಏನು ಆ ಪ್ರದೇಶಗಳು ಏನು ಕೊಂಕಣ ಇರ್ಬೋದು, ಮರಾಠ ಇರ್ಬೋದು, ಆ ಭಾಗದ ಒಳಗಡೆ ಪ್ರತಿಯೊಂದು ಹೋರಾಟ ಕೂಡ ಒಂದು ರೀತಿ ರೋಮಾಂಚನ ಮತ್ತು ಅದು ಒಂದು ಇತಿಹಾಸದ ಒಳಗಡೆ ಶಾಶ್ವತವಾಗಿ ದಾಖಲಾಗಿರ್ತಕ್ಕಂಥ ಸಂಗತಿಗಳು. ಯಾವುದೆಲ್ಲೂ ಯುದ್ಧ ತಂತ್ರ ಅಂತ ಇವತ್ತು ಪ್ರಸ್ತುತ ಕಾಂಟ್ರಪ್ರರಿ ಜಗತ್ತಿನ ಒಳಗಡೆ ಏನೆಲ್ಲ ಯುದ್ಧದ ತಂತ್ರ ಕೌಶಲ್ಯಗಳಿದ್ದಾವೆ, ಆ ಕೌಶಲ್ಯಗಳಿಗೆ ಒಂದು ಮುಕುಟಪ್ರಾಯವಾಗಿರ್ತಕ್ಕಂಥದ್ದು ಅದು ಅಮೇರಿಕದ ಪೆಂಟಗನ್ ಇರ್ಬೋದು, ಭಾರತದ ಸೈನ್ಯ ಇರ್ಬೋದು, ಜಗತ್ತಿನ ಯಾವುದೇ ಸೈನ್ಯ ಇರ್ಬೋದು, ಅದು ಗೆರಿಲ್ಲಾ ಯುದ್ಧ ಇರ್ಬೋದು, ಅದು ನೌಕಾ ಯುದ್ಧ ಇರ್ಬೋದು, ತಂತ್ರಗಾರಿಕೆ ಮಾಡೋದ್ರ ಒಳಗಡೆ ಪ್ರತಿಯೊಂದು ಎಲ್ಲರೂ ಕೂಡ ಸೈನ್ಯಗಳು ಹೊಂದಿದ್ದಾರೆ. ಆ ಸೈನ್ಯ ಒಂದು ಮುಖ್ಯ ಕಚೇರಿ ಒಳಗಡೆ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಫೋಟೋ ಇದ್ದೇ ಇರುತ್ತೆ. ಅಮೇರಿಕಾದಲ್ಲೂ ಇದೆ, ಭಾರತದಲ್ಲೂ ಇದೆ, ಬೇರೆ ಕಡೆನೂ ಇದೆ. ಯಾಕಂದರೆ ಈ ಏನು ಯುದ್ಧ ಮಾಡುವಂಥ ಕೌಶಲ್ಯ ಆಯಿತಾ, ಅದನ್ನು ಜಗತ್ತಿಗೆ ಹೀಗೂ ಉಂಟೆ ಅಂತ ತೋರಿಸ್ಕೊಡುವಂಥ ಕೆಲಸವನ್ನು ಮಾಡಿದಂಥದ್ದು ಛತ್ರಪತಿ ಶಿವಾಜಿ ಮಹಾರಾಜರು. ಇವತ್ತು ನಾವು ಛತ್ರಪತಿ ಶಿವಾಜಿ ಮಹಾರಾಜರು ಸನಾತನ ಧರ್ಮವನ್ನು ಪುನರ್ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಈ ರಾಷ್ಟ್ರವನ್ನು ಹಿಂದೂ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತೇಳಿ ಅವರ ಅವಿರತ ಹೋರಾಟ, ಅವರ ಏನು ಒಂದು ಚಾಣಕ್ಷತನ, ಅವರ ಒಂದು ಬುದ್ಧಿಮತ್ತೆ ಮತ್ತು ಅವರ ಪ್ರತಿಯೊಂದು ಕೌಶಲ್ಯಪೂರ್ಣವಾದಂಥ ಧೈರ್ಯದಿಂದ ಮತ್ತು ದೂರದೃಷ್ಟಿಯಿಂದ ಇಡೀ ಹಿಂದೂ ಸಮಾಜವನ್ನು ಆ ಮೊಘಲರು ಮತ್ತು ಆ ಬಿಜಾಪುರದ ಸುಲ್ತಾನರ ಕೈಯಿಂದ ತಪ್ಪಿಸಿ ಈ ಒಂದು ದಕ್ಷಿಣ ಭಾರತದ ಒಳಗಡೆ ಒಂದು ರೀತಿ ಪುನರ್ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಸನಾತನ ಧರ್ಮವನ್ನು ಮಾಡಿರ್ತಕ್ಕಂಥದ್ದು ನಿಜಕ್ಕೂ ನಾವು ಇವತ್ತು ಸ್ಮರಣೆ ಮಾಡಬೇಕಾಗಿರ್ತಕ್ಕಂಥದ್ದು. ಏನು ಸ್ವರಾಜ್ಯ ಅಂತಕ್ಕಂಥದ್ದು ಏನು ನಾವೆಲ್ಲ ಮಾತಾಡ್ತೀವಿ, ಭಾರತದ ಸ್ವಾತಂತ್ರ್ಯ 1867 ಶುರುವಾಯ್ತು ಹೇಳಿ. ಈ ಸ್ವರಾಜ್ಯದ ಪರಿಕಲ್ಪನೆ ಮೊದಲು ಶುರು ಕೊಟ್ಟದ್ದು ಸ್ವರಾಜ್ಯ ಮಾಡಬೇಕು, ನಮ್ಮದೇ ಆಡಳಿತ ಇರಬೇಕು ಅನ್ನುವಂಥದ್ದನ್ನು ಆ ಕನಸನ್ನು ಬಿತ್ತಂಥದ್ದು ಛತ್ರಪತಿ ಶಿವಾಜಿ ಮಹಾರಾಜರು. ಇವತ್ತು ಏನು ನಾವು ಮಾತನಾಡ್ತೀವಿ ಆತ್ಮನಿರ್ಭರತೆ ಕಡೆ, ಆ ಆತ್ಮನಿರ್ಭರ ಭಾರತವನ್ನು ಮಾಡುವಂಥ ದಿಸೆ ಒಳಗಡೆ ಕೂಡ ಈ ಸ್ವರಾಜ್ಯದ ಪರಿಕಲ್ಪನೆ ಅವತ್ತು ಏನು ಛತ್ರಪತಿ ಶಿವಾಜಿ ಮಹಾರಾಜರು ಹಾಕಿಕೊಟ್ಟಂಥ ಬುನಾದಿ. ಮತ್ತು ಪ್ರತಿಯೊಂದು ಸಂದರ್ಭದಲ್ಲಿ ಒಬ್ಬ ಗುರು ಮತ್ತು ಒಬ್ಬ ರಾಜನ ಸಂಬಂಧ, ಒಬ್ಬ ಮಂತ್ರಿ ಮತ್ತು ರಾಜನ ಸಂಬಂಧ, ಒಬ್ಬ ಶಿಷ್ಯ ಮತ್ತು ರಾಜನ ಸಂಬಂಧ, ಒಂದು ತಾಯಿ ಮತ್ತು ಮಗನ ಸಂಬಂಧ, ಒಂದು ಗುರು ಮತ್ತು ಶಿಷ್ಯನ ಸಂಬಂಧ, ಒಟ್ಟು ಸಮಾಜ ಮತ್ತು ವ್ಯಕ್ತಿಯ ಸಂಬಂಧ, ರಾಜ ಮತ್ತು ಒಬ್ಬ ಉಪೇಕ್ಷಿತ ಬಂಧುಗಳ ಸಂಬಂಧ, ಇವೆಲ್ಲಕ್ಕೂ ಉದಾಹರಣೆಯಾಗಿ ಎಲ್ಲವನ್ನೂ ಜೋಡಿಸಿ ಆ ಭಾರತಾಂಬೆಯನ್ನು ಏನು ಆ ಭವಾನಿಯನ್ನು ನಾವು ಇವತ್ತು ನಾನು ಏನು ಪ್ರಾರಂಭದಲ್ಲಿ ಹೇಳಿದ್ರೆ ಅಂಬಾ ಭವಾನಿ ವೀರ ಶಿವಾಜಿ ಅಂತ ಆ ಭವಾನಿಯನ್ನು ನಾವು ಏನು ಸ್ಮರಣೆ ಮಾಡಿದಾಗ ಶಿವಾಜಿಯನ್ನು ಸ್ಮರಣೆ ಮಾಡಬೇಕಾಗಿರುವಂಥದ್ದು. ಅಂಥ ಕ್ಷಾತ್ರತೆ ಮೆರೆದಂಥ, ಅಂಥ ಹಿಂದವಿ ಸ್ವರಾಜ್ಯವನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿದಂಥ, ಭಾರತದ ಕಣಕಣದ ಭೂಮಿಯ ಒಳಗಡೆ ಮಾತೃತ್ವವನ್ನು ಕಂಡಂಥ ರಾಷ್ಟ್ರ ಅಂತಕ್ಕಂಥದ್ದು ಅತ್ಯಂತ ದೊಡ್ಡ ಸಂಗತಿ ಅಂತ ಹೇಳಿ ಮಾಡಿದಂಥದ್ದು. ನನ್ನೆಲ್ಲವೂ ರಾಷ್ಟ್ರಕ್ಕೋಸ್ಕರ ಸಮರ್ಪಣೆ ಮಾಡಬೇಕು ಅಂಥೇಳಿ ಮುಂದಿನ ಪೀಳಿಗೆಗೆ ದಾರಿ ತೋರಿಸಿ ತನ್ನನ್ನೇ ಸಮರ್ಪಣೆ ಮಾಡಿಕೊಂಡಂಥ ಒಬ್ಬ ಅದ್ವಿತೀಯ ಶ್ರೇಷ್ಠ ನಾಯಕ, ಶ್ರೇಷ್ಠ ಹೋರಾಟಗಾರ, ಶ್ರೇಷ್ಠ ಒಂದು ಸಾಮ್ರಾಟ ಯಾರಪ್ಪ ಅಂತಂದರೆ ಅದೇ ಛತ್ರಪತಿ ಶಿವಾಜಿ ಮಹಾರಾಜ್. ಅವರನ್ನು ಸದಾ ಸ್ಮರಣೆ ಮಾಡೋಣ. ಶಿವಾಜಿ ಬಿಟ್ಟು ಭಾರತ ಇಲ್ಲ. ಶಿವಾಜಿಯ ನೆನಪು ಮಾಡಿಕೊಳ್ಳದೆ ಕ್ಷಾತ್ರತೆ ಇರೋದಿಲ್ಲ. ಯಾರೆಲ್ಲರ ಹತ್ರ ಹೋರಾಟ, ಕ್ಷಾತ್ರತೆ, ಶಕ್ತಿ, ಸಾಮರ್ಥ್ಯ ಇರುತ್ತೆ
ನಾವು ಸದಾ ಶಿವಾಜಿಯನ್ನು ಸ್ಮರಣೆ ಮಾಡಿಕೊಳ್ಳೋ ಅಂಥದ್ದು ಕೂಡ ಇದ್ದಾಗ ಮುಂದೆ ರಾಷ್ಟ್ರಕ್ಕೋಸ್ಕರನೂ ಕೂಡ ನಾವು ದುಡಿಯುವಂಥದ್ದು ಆಗುತ್ತೆ. ಅದು ಭಾರತಕ್ಕೆ ಇವತ್ತು ಅಗತ್ಯವಾಗಬೇಕಾಗಿದೆ. ಭಾರತದ ಭವಿತವ್ಯಕ್ಕೆ ಅದು ಇವತ್ತು ಕಂಕಣಪ್ರಾಯವಾಗಿ, ಅದೇ ಮುಕುಟಪ್ರಾಯವಾಗಿ, ಅದೇ ಪ್ರಮುಖವಾಗಿರಬೇಕಂಥದ್ದು. ಆ ನಿಟ್ಟಿನಲ್ಲಿ ನಾವು ನೀವು ಎಲ್ಲರೂ ಕೆಲಸ ಮಾಡೋಣ. ನಮಸ್ಕಾರ.